ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಜನ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಂತ ಕೇಳಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವತ್ತು ನಾನು ಚಳಿಗಾಲದಲ್ಲಿ ತುಂಬಾ ಆರ್ಡರ್ಸ್ಗಳೇನು ಬರುತ್ತಲ್ವಾ, ಸೊ ಅದರಲ್ಲಿ ಮೇನ್ ಮುಖ್ಯವಾಗಿ ಏನಿರುತ್ತೆ ಆ ಒಂದು ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ರೆಗ್ಯುಲರ್ ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಆ್ಯಂಡ್ ಇವತ್ತು ನಾನು ವೆಲ್ವೆಟ್ ಬಟ್ಟೆ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇವಾಗ ಚಳಿಗಾಲ ಬಂತು. ಸೊ ಈ ರೀತಿ ಪ್ರಾಡಕ್ಟ್ಗಳನ್ನೇನು ನಾನು ಇವಾಗ ಮಾಡಿ ತೋರಿಸ್ತೀನಿ. ಸೊ ಇದು ಇವಾಗ ಚಳಿಗಾಲದಲ್ಲಿ ಆರ್ಡರ್ಸ್ಗಳು ತುಂಬಾ ಬರುತ್ತೆ. ಓಕೆ, ಪೂರ್ತಿ ಒಂದು 3ರಿಂದ 4 ತಿಂಗಳವರೆಗೂ ನೀವು ಈ ರೀತಿ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು. ವೆಲ್ವೆಟ್ಟು ಡಿಫ್ರೆಂಟ್ ಕಲರಲ್ಲಿ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ದೊಡ್ಡ ಸೈಜು ಮತ್ತು ಸ್ವಲ್ಪ ಮೀಡಿಯಮ್ ಸೈಜು ಮತ್ತು ಚಿಕ್ಕ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆನ ನೋಡ್ತಾ ಇರ್ಬೋದು. ಇದು ಅಳತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟಿದೆ ಅಂತ ಹೇಳಿ, ಅದೇ ಪ್ರಕಾರ ಮಾಡಿ. ಮೀಶೋದಲ್ಲಿ ಇವಾಗ ನನಗೆ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಲೇಟೆಸ್ಟ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಲ್ದೇ ಇಲ್ಲಿ ನಾನು ನಿಮಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೀನಿ, ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಇವತ್ತು ನಾನು ಪ್ರಾಡಕ್ಟ್ಗಳನ್ನ ಏನು ಮಾರ್ತಾ ಇದ್ದೀನಿ, ಇದು 11 ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಒಂದೊಂದು ಪ್ರಾಡಕ್ಟ್ನ ನಾವು 59 ರುಪೀಸ್ಗೆ ಮಾರ್ತಾ ಇದ್ದೀನಿ. ತುಂಬ ಕಡಿಮೆ ಪ್ರೈಸ್ ಇದೆ ಆ್ಯಕ್ಚುಲಿ. ಆನ್ಲೈನ್ ಅಂತ ಬಂದಾಗ ಇದ್ರ ಪ್ರೈಸು ಇನ್ನೂ ಜಾಸ್ತಿನೇ ಮಾರ್ತಾರೆ ಜನ. ಬಟ್ ಆದರೆ ನಾನು 59 ರುಪೀಸ್ ತುಂಬ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಮಾರ್ತಾ ಇರುವಂಥದ್ದು. ಸೊ ಇಲ್ಲಿ ಒಟ್ಟು 11 ಪ್ರಾಡಕ್ಟ್ನ 59 ರುಪೀಸಿಗೆ ನಾವು ಮಾರಿದರೆ 649 ರೂಪಾಯಿ ಆಗ್ತಾ ಇದೆ. ಓಕೆ, ಸೊ ಇವಾಗ ನಂಗೆ ಲೇಟೆಸ್ಟ್ ಬರ್ತಾ ಇರೋವಂಥ ಒಂದು ಆರ್ಡರ್ಸ್ಗೋಸ್ಕರ ನಾನು ಮಾಡ್ತಾ ಇರೋವಂಥದ್ದು. ಬಟ್ ಆದರೆ ಡೈಲಿ ಟು ಡೈಲಿ ನಾನಿವಾಗ ಮತ್ತೊಂದು ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಮಾಡ್ತಾ ಇರುವಂಥದ್ದು 11 ಪೀಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರ ಪ್ರೈಸ್ನ ಎಷ್ಟು ಬಂತು? 649 ರೂಪಾಯಿ. ಈ ಬಟ್ಟೆ ಏನಿದೆ ಅಲ್ವಾ ವೆಲ್ವೆಟ್ಟು, ಇದು ಕೂಡ ಆಲ್ ಓವರ್ ನಿಮಗೆ 80 ರುಪೀಸು 85 ರುಪೀಸ್ ಮ್ಯಾಕ್ಸಿಮಮ್ ನಿಮಗೆ 1 ಮೀಟ್ರ್ ಸಿಗುತ್ತೆ. ಓಕೆ, ನಿಮ್ಮ ಊರಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾರ್ಮಲಿ ಎಲ್ಲ ಸಿಟಿಯಲ್ಲಿ ಇದೇ ಪ್ರೈಸೇ ಇರುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಂಡ್ರೆ. ಆ್ಯಂಡ್ ಇಲ್ಲಿ 20 ಪೀಸು ನಾವು ಡೈಲಿ ಇದನ್ನು ಮಾರಿದರೆ ಸೊ 59 ರೂಪಾಯಿ ಅಂತಲೇ ಇಡೋಣ, ಜಾಸ್ತಿ ಇಡೋದು ಬೇಡ. ಓಕೆ, ಸೊ ಯಾಕಂದರೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಿದಾಗ ತುಂಬ ಹೈ ರೇಟ್ ಇಟ್ಟರೆ ತೊಗೊಳ್ಳಲ್ಲ. ಸೊ 1180 ರೂಪಾಯಿ ಡೈಲಿ ನಮ್ಮದು ಆರಾಮಾಗಿ ನಾನು ದುಡಿತಾ ಇದ್ದೀನಿ. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಅಂದರೆ ಡೈಲಿ ಟು ಡೈಲಿ ನಿಮಗೆ ಆನ್ಲೈನಲ್ಲಿ 20 ಆರ್ಡ್ರ್ ಬಂದ್ರೂ ತುಂಬ ಚೆನ್ನಾಗಿ ಡೈಲಿ 1000ವರೆಗೂ ನಾವು ದುಡಿಬೋದು. ಸೊ ಅದೇ ರೀತಿ ನಾನಿಲ್ಲಿ ಏನು ದುಡಿತಾ ಇದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಉದ್ದಕ್ಕೆ ನೋಡಿ ಪಟ್ಟಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಎಷ್ಟಿದೆ ಅಂತ ಹೇಳಿ. ಸೊ ಇಲ್ಲಿ ಎಷ್ಟಿದೆ? 10 ಇಂಚಿದೆ. ಓಕೆ, ಸೊ ಉದ್ದಕ್ಕೆ 10 ಇಂಚಿದೆ. ಇದು ಒಂದು ನಾರ್ಮಲ್ ಒಂದು ಮೀಡಿಯಮ್ ಸೈಜ್ಗೆ ನೀವು ಒಂದು ಪ್ರಾಡಕ್ಟ್ನ ಮಾಡ್ಕೋಬೋದು. ಮತ್ತು ಅಗಲಕ್ಕೆ ನೋಡಿದರೆ ಎಷ್ಟಿದೆ ಅಂತ ಹೇಳ್ತಾ ಇದ್ದೀನಿ, ಇಂಚಲ್ಲಿ ಹೇಳ್ತಾ ಇದ್ದೀನಿ. ಸೆಂಟಿಮೀಟರ್ ಆದರೆ ಡಿಫ್ರೆಂಟ್ ಆಗ್ಬೋದು ಅಂತ ಅನ್ಕೋತೀನಿ. ಓಕೆ, ಆ್ಯಂಡ್ ಇಲ್ಲಿ ಅಗಲಕ್ಕೆ ನೋಡಿದರೆ 4ರಿಂದ 4.5 ತೊಗೊಂಡ್ರು ಆಗುತ್ತೆ. ಬಟ್ 4.5 ತೊಗೊಳಕ್ಕೆ ಹೋಗಬೇಡಿ, 4 ಅಂತಲೇ ತೊಗೊಳ್ಳಿ. ಇಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ ಫಿನಿಶಿಂಗು. ಓಕೆ, ಸೊ ಉದ್ದಕ್ಕೆ ಎಷ್ಟಾಯಿತು? 10 ಆ್ಯಂಡ್ ಅಗಲಕ್ಕೆ ಇಲ್ಲಿ 4 1 ಇಂಚ್ ತೊಗೊಂಡಿರುವಂಥದ್ದು. ಆ್ಯಂಡ್ ನಾರ್ಮಲಿ ಚಿಕ್ಕ ಸೈಜದ್ದು ನಾನು ಹೇಳ್ತಾ ಇದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಉದ್ದಕ್ಕೆ ನೋಡಿದರೆ ಎಷ್ಟಿದೆ ನೋಡ್ಬೋದು ನೀವು ಇಲ್ಲಿ. ಓಕೆ, 7 ಇಂಚಿದೆ. ಓಕೆ, 7 ಇಂಚಿದೆ. ಅದೇ ರೀತಿ ಅಗಲಕ್ಕೆ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಅಗಲಕ್ಕೆ ನೋಡೋಣ. ಸೊ ಅಗಲಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು 4 ಇಂಚು ತೊಗೊಂಡಿದ್ದೀನಿ. ನಾರ್ಮಲಿ 4 ಇಂಚೆ ತೊಗೋತೀವಿ ನಾವು ಅಗಲಕ್ಕೆ. ಉದ್ದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಇಲ್ಲಿ 3 ಸೈಜು ನಾನು ರೆಡಿ ಮಾಡ್ತಾಯಿದ್ದೆ. ತುಂಬ ಮಿನಿ ಮತ್ತು ಲಾರ್ಜು ಮತ್ತು ಎಕ್ಸೆಲ್ ಅಂತ ಆ ರೀತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬಾ ಹೆಚ್ಚು ಒಂದು ಪ್ರಾಡಕ್ಟ್ ಇವಾಗ ಆರ್ಡರ್ ಕೊಡ್ತಾನೆ ಇರ್ತಾರೆ. ಯಾಕಂದರೆ ವಿಂಟರಲ್ಲಿ ಇದೇ ರೀತಿಯೇ ಒಂದು ಪ್ರಾಡಕ್ಟ್ಗಳನ್ನ ಜನ ಬಳಸ್ತಾನೆ ಇರ್ತಾರೆ. ಆ್ಯಂಡ್ ಇದು ನಾರ್ಮಲಿ ನಿಮಗೆ ಎಲ್ಲ ಶಾಪಲ್ಲಿ ಸಿಗುತ್ತೆ. ವೆಲ್ವೆಟ್ಟು ಎಲ್ಲ ಥರದ ಒಂದು ಬಟ್ಟೆ, ಅಂದರೆ ಎಲ್ಲ ಥರದ ಕಲರಲ್ಲಿ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಇದೆಯೋ ಕಾಂಬಿನೇಷನ್ ಅಕಾರ್ಡಿಂಗ್ ನೋಡ್ಕೊಂಡು ತೊಗೊಂಡು ಸ್ಟಾರ್ಟ್ ಮಾಡಿ. ಓಕೆ, ಸೊ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಿ ವಿಂಟರಲ್ಲಿ ಈ ಒಂದು ಕಲೆಕ್ಷನ್ನು ಖಂಡಿತವಾಗ್ಲೂ ನಿಮ್ಮ ಹತ್ರ ಇರಬೇಕು. ಅಂದರೆ ಆರ್ಡರ್ಸ್ಗಳು ಇದ್ರದ್ದು ಬರುತ್ತೆ. ಓಕೆ, ಸೊ ಅದು ವೆಲ್ವೆಟ್ ಬಟ್ಟೆದು, ಇದು ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ ಆರ್ಡರ್ಸು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ ಮಧ್ಯದಲ್ಲಿ ಸ್ಟಿಚ್ ಮಾಡಲ್ಲ, ನಾನು ಜಸ್ಟ್ ತೋರಿಸ್ತೀನಿ ನೋಡಿ. 4 ಕಡೆ ಹಾಕ್ತೀನಿ ಹೊಲಿಗೆನ, ಬಟ್ ಅದರ ಮಧ್ಯದಲ್ಲಿ ಸ್ಟಿಚ್ ಮಾಡೋದಿಲ್ಲ. ಈ ರೀತಿ ಇರುತ್ತೆ. ಸೊ ನಾನು ಇವಾಗ ಸ್ಟಿಚ್ ಮಾಡುವಾಗ ಒಂದು ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ, ಅದೇನಿದೆ ಅಂತ ಕೂಡ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಮತ್ತೊಂದು ಈ ಸುಮಾರು ಜನ ಹೇಳ್ತಾ ಇದ್ರಿ ಪ್ರಾಡಕ್ಟ್ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ, ಬಟ್ ಆದರೆ ಬಿಸ್ನೆಸ್ ಮಾಡೋದನ್ನು ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಆ ಲಿಂಕ್ ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನ ಪ್ರಾಕ್ಟಿಕಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಆರ್ಡರ್ಸ್ ಬರ್ತಾ ಇದೆ, ಯಾವ ರೀತಿ ನಾವು ಪ್ಯಾಕಿಂಗ್ ಮಾಡಬೇಕು ಅಂತ. ಮತ್ತೊಂದು ಇಲ್ಲಿ ವೈಟ್ ಕಲರ್ ಬಟ್ಟೆ ಯೂಸ್ ಮಾಡಿದ್ದೀನಿ. ಬುಕ್ರಮ್ ಶೀಟ್ ಯೂಸ್ ಮಾಡ್ಬೋದು. ನಾರ್ಮಲಿ ನೀವು ಪಾಲಿಥೀನ್ ಇವಾಗ ಇದನ್ನು ಬರುತ್ತಲ್ವ, ಕ್ಯಾರಿ ಬ್ಯಾಗ್ ಬರುತ್ತೆ, ಆ ರೀತಿ ಎಲ್ಲ ಬ್ಯಾಗ್ಸ್ಗಳದ್ದು ಯೂಸ್ ಮಾಡ್ಬೋದು. ನಾನಿಲ್ಲಿ ಬುಕ್ರಮ್ ಶೀಟ್ ಯೂಸ್ ಮಾಡಿಲ್ಲ ಇದನ್ನು.
ನಾರ್ಮಲಿ ಇವಾಗ ಒಂದು ಏನು ಬರುತ್ತಲ್ವಾ ಬ್ಯಾಗ್ ಬರುತ್ತೆ ನೋಡಿ, ಕೊರಿಯರ್ ಬ್ಯಾಗ್ ಅಂತ ಹೇಳಿ. ಸೊ ಆ ಬ್ಯಾಗ್ ಯೂಸ್ ಮಾಡಿದ್ದೀನಿ ನಾನು ಕಟ್ ಮಾಡಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಎಲ್ಲರ ಹತ್ರ ಅಷ್ಟೊಂದು ಹಣ ಇರೋದಿಲ್ಲ, ಹೀಗಾಗಿ ನಾನು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ನಾನು ನಿಮಗೆ ಮಾಡಿ ತೋರಿಸಿರ್ತೀನಿ. ಫಿನಿಶಿಂಗ್ ಎಕ್ಸಲೆಂಟಾಗಿ ಬಂದಿದೆ, ಏನು ತೊಂದರೆ ಇಲ್ಲ. ಸೊ ನೀವು ಈ ಪ್ರಾಡಕ್ಟ್ನ ಮನೆಯಿಂದಲೇ ಮಾಡ್ಬೋದು. ನಾನಿಲ್ಲಿ 4 ಸೈಡು ಹೊಲಿಗೆ ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಕಡೆ ಮಾತ್ರ ಹೊಲಿಗೆನ ಹಾಕಿಲ್ಲ. ಓಕೆ. ಮತ್ತು ಈ ಬಿಸ್ನೆಸ್ನ ಯಾವ ಹೆಣ್ಮಕ್ಳು ಬೇಕಾದರೂ ಕೂಡ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಮನೇಲಿ ತುಂಬ ಹೆಣ್ಮಕ್ಳು ಇದ್ದೀರಿ, ಒಂದು 3 ಜನ ಇದ್ದೀರಿ ಅಂತಂದರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ. ಆ್ಯಂಡ್ ಪ್ಲಸ್ ನೀವು ಇಲ್ಲಿ ಏನಾದರೂ ಮನೆಯಿಂದಲೇ ದುಡಿಬೋದು. ಓಕೆ. ಸೊ ಮನೆಯಿಂದಲೇ ಏನಾದರೂ ಕೆಲಸ ಮಾಡಬೇಕು, ಮತ್ತು ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಏನಾದರೂ ಹುಡುಕಿ ನಾವು ಜಾಬ್ ತೊಗೋಬೇಕು ಅನ್ನೋರಿಗೆ ಸೊ ಇದೊಂದು ಜಾಬ್ ಬೆಸ್ಟ್ ಅಂತಲೇ ಹೇಳ್ಬೋದು. ಕೈ ಕೆಲಸ ಇರುತ್ತೆ, ನಿಮ್ಗೆ ಅನುಕೂಲ ಆದಾಗ ನೀವು ಇದನ್ನು ಸ್ಟಾಕ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಕಟ್ ಮಾಡ್ತಾ ಇದ್ದೀನಿ. ಓಕೆ. ಆ್ಯಂಡ್ ಸ್ನೇಹಿತರೆ, ಮೊದಲು ಕೂಡ ನಾನು ಹೇಳಿದ್ದೀನಿ, ನಿಮಗೆ ಪ್ರಾಡಕ್ಟ್ ಮಾಡೋದನ್ನೇ ಈ ವಿಡಿಯೋಸ್ಗಳಲ್ಲಿ ಸುಮಾರು ಒಂದು ಡೀಟೇಲ್ಸ್ಗಳು ನಾನು ಹೇಳಿರ್ತೀನಿ, ಬಟ್ಟೆ ನಾಲೆಜ್ ಎಲ್ಲ ಹೇಳಿರ್ತೀನಿ. ಬಟ್ ಆದರೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ನ ಹೇಗೆ ನಾವು ಇದನ್ನು ಮಾರೋದು ಹೇಗೆ, ಬಿಸ್ನೆಸ್ಸಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಪ್ರತಿಯೊಂದು ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಜಸ್ಟ್ ಚೆಕ್ ಮಾಡಿ. ಅದರ ಲೇಟೆಸ್ಟ್ ಎಲ್ಲ ವಿಡಿಯೋಸ್ಗಳು ನೀವೆಲ್ಲ ಏನು ಕೇಳ್ತಾ ಇರ್ತೀರಿ ಕಾಮೆಂಟಲ್ಲಿ, ಅದ್ರ ಬಗ್ಗೆ ಆಲ್ರೆಡಿ ನಾನೆಲ್ಲ ಹೇಳಿದ್ದೀನಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರಾಡಕ್ಟ್ ಮಾಡೋದಷ್ಟೇ ಅಲ್ಲ, ಅದ್ರ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆಯೇ ಇವಾಗ ಮಾರಿಬಿಡಿ ಅಂತಂದರೆ ಅದಾಗಲ್ಲ, ನನಗೂ ಗೊತ್ತು. ಬಟ್ ಆದರೆ ಪ್ರಾಡಕ್ಟು ಒಂದು ಫಿನಿಶಿಂಗ್ ಚೆನ್ನಾಗಿರಬೇಕು. ಅದಾದ ನಂತರ ಮಾರ್ಕೆಟಿಂಗ್ ಮಾಡುವಂಥ ಟಿಪ್ಸು ಟ್ರಿಕ್ಸು ಎಲ್ಲ ಗೊತ್ತಿರಬೇಕು ನಿಮಗೆ. ಇದನ್ನು ಯಾರೂ ಆ್ಯಕ್ಚುಲಿ ಓಪನಾಗಿ ಹೇಳೋದಿಲ್ಲ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಬರುವಂಥ ಆರ್ಡರ್ಸ್ಗಳು ಏನು ಬರ್ತಾಯಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಏನಾಗ್ತಾ ಇದೆ, ಪ್ರೂಫ್ ಕೂಡ ಸಿಗ್ತಾ ಇದೆ, ಎಸ್ ಆರ್ಡರ್ಸ್ಗಳು ಬರುತ್ತೆ ಅಂತ. ಓಕೆ. ಸ್ಟಾರ್ಟ್ ಮಾಡಿದಾಗ ನನಗೂ ಕೂಡ ಸುಮಾರು ಜನ ಹೇಳ್ತಾಯಿದ್ರು, ಏನಮ್ಮ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ, ಯಾರು ತೊಗೋತಾರೆ ಇದನ್ನ ಅಂತ ಹೇಳಿ. ಸೊ ಬಟ್ ಆದರೆ ನನಗೆ ಅನಿಸ್ತಾ ಇತ್ತು, ಇಲ್ಲ ಇದು ಸೇಲ್ ಆಗುತ್ತೆ ಅಂತ ನನಗೂ ಕೂಡ ಒಂದು ಮನಸ್ಸಲ್ಲಿತ್ತು. ಆದರೆ ನಾವು ಮಾಡೋಂಥ ಪ್ರಾಡಕ್ಟ್ ನೋಡೋದಕ್ಕೆ ಚೆನ್ನಾಗಿರಬೇಕು, ಫಿನಿಶಿಂಗ್ ಚೆನ್ನಾಗಿರಬೇಕು, ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು, ಜನ ತೊಗೊತಾರೆ ಅಂತ. ಸೊ ನಂತರ ಇವಾಗ ಎಲ್ರಿಗೂ ಖುಷಿಯಾಗಿದೆ ಆ್ಯಕ್ಚುಲಿ, ಆರ್ಡರ್ಸ್ಗಳು ಬರ್ತಾ ಇದೆ, ಎಸ್ ಏನೋ ಒಂದು ಆಗ್ತಾ ಇದೆ ಅಂತ ಹೇಳಿ. ಸೊ ಹೀಗಾಗಿ ಸ್ಟಾರ್ಟಿಂಗಲ್ಲಿ ಎಕ್ದಮ್ ನಿಮಗೆ ಆರ್ಡರ್ಸ್ಗಳು ಬರೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ. ಒಂದು 15 ದಿನ ಹೋಗ್ಬೋದು, 20 ದಿನ ಹೋಗ್ಬೋದು. ಬಟ್ ಪರವಾಗಿಲ್ಲ, ವಿದೌಟ್ GST ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಯಾವುದೇ ರೀತಿ GST ಝಂಜಟ್ ನಿಮಗೆ ಬೇಡ ಅಂತಂದರೆ ಲೇಟೆಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ, ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. GST ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ವಿದೌಟ್ ಹಾಗೆ ಏನು ಗೊತ್ತಿಲ್ಲದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ GST ತೊಗೊಳಕ್ಕೆ ಹೋಗಬೇಡಿ. ಓಕೆ. ಸೊ GST ತೊಗೋಬೇಕಂದ್ರೂ ಕೂಡ ಅದ್ರ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ನೋಡಿಬಿಟ್ಟೆ ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಮತ್ತೆ ನಮ್ಮ ಮೈ ಮೇಲೆ ಏನೇ ಸುಮಾರು ಪ್ರಾಬ್ಲಮ್ಸ್ಗಳು ಬರುತ್ತೆ. ಹೀಗಾಗಿ ನಾನು ಹೇಳ್ತಾ ಇರೋದು, GST ಅಂದ ತಕ್ಷಣವೇ ಅದರಲ್ಲಿ ಪ್ರತಿ ತಿಂಗಳು ರಿಪೋರ್ಟ್ಸ್ ಕೂಡ ನಾವು ಸಬ್ಮಿಟ್ ಮಾಡೋದಿರುತ್ತೆ. ಸೊ ಪ್ರಾಡಕ್ಟ್ ಇಲ್ಲಿ ನೋಡ್ತಾ ಇದ್ದರೆ ಈ ರೀತಿ ಇದು ರೆಡಿಯಾಗಿದೆ. ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿನೇ ಮಾಡ್ತಾ ಹೋಗಿ. ಇದೇ ರೀತಿ ನಾನು ಇವಾಗ ಏನು ಮಾಡಿದ್ದೀನಿ ಅದೇ ರೀತಿನೇ ಇವಾಗ ಕಂಪ್ಲೀಟ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನ ಅದೇ ರೀತಿನೇ ಹೊಲಿತೀನಿ ನಾನು. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರು ಇನ್ಫಾರ್ಮೇಷನ್ನ ನೀಡ್ತಾನೆ ಹೋಗ್ತಾ ಇರ್ತೀನಿ. ಆ್ಯಂಡ್ ಬಟ್ಟೆ ಬಗ್ಗೆ ಕೂಡ ಹೇಳಿರ್ತೀನಿ, ಬಟ್ಟೆ ನಾಲೆಜ್ ಹೇಳಿರ್ತೀನಿ, ಹೇಗೆ ಖರೀದಿ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ಬಟ್ಟೆ ಬೇಕು ಅಂತ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಯಾವ ಊರಿಂದ ಮತ್ತು ಎಷ್ಟು ಬೇಕು ಅಂತ ಸುಮಾರು ಜನರಿಗೆ ಕೇಳಿದ್ದೆ. ಹೊಳ್ಳಿ ನನಗೆ ಯಾರೂ ಕಾಮೆಂಟ್ ಮಾಡಿಲ್ಲ, ಅದಕ್ಕೆ ರಿಪ್ಲೈ ಮಾಡಿಲ್ಲ. ಬಟ್ ಮಿನಿಮಮ್ ನಿಮಗೆ ಒಂದು 5, 6 ಒಂದು ಮೀಟರ್ ಬೇಕು ಅಂದರೆ, ಓಕೆ, ಒಂದು 5, 6 ಮೀಟರ್ ಬೇಕು ಅಂತಂದರೆ ನೀವು ತರಿಸ್ಕೋಬೋದು. ಸೊ ನೀವು ನನಗೆ ಏನು ಮಾಡ್ಬೋದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಮೇಲ್ ಮೂಲಕ ನೀವು ನನಗೆ ಮೇಲ್ ಮಾಡ್ಬೋದು. ಓಕೆ. ನಾನು ಸಾಧ್ಯದಷ್ಟು ಟ್ರೈ ಮಾಡ್ತೀನಿ ನಿಮಗೆ. ಸೊ ಆ ರೀತಿ ಹೆಲ್ಪ್ ಮಾಡೋಕ್ಕೆ. ಇಲ್ಲಪ್ಪ ನಿಮ್ಮ ಊರಲ್ಲೇ ಸಿಗುತ್ತೆ ಅಂದರೆ ನೀವು ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇವಾಗ ನಾನು ಎಲ್ಲವನ್ನು ಕೂಡ ಸೇಮ್ ಅದೇ ರೀತಿಯೇ ಪೀಸಸ್ಗಳನ್ನ ಹೊಲಿತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇದು ತುಂಬಾ ಆರ್ಡರ್ಸ್ಗಳು ಬರೋದಿದೆ. ಆ್ಯಕ್ಚುಲಿ ಇವಾಗ ವೆಲ್ವೆಟ್ ರಿಲೇಟೆಡ್ ಏನೇನು ಪ್ರಾಡಕ್ಟ್ಗಳಿರುತ್ತೆ, ಸೊ ಅದು ವಿಂಟರಲ್ಲಿ ಜಾಸ್ತಿ ನಮಗೆ ಆರ್ಡರ್ಸ್ಗಳು ರಿಸೀವ್ ಆಗುತ್ತೆ. ಓಕೆ. ಬಾಕಿ ಎಲ್ಲ ರೇಯಾನ್ ಆಯಿತು ಮತ್ತು ಸ್ಯಾಟಿನ್ ಆಯಿತು, ಆ ಬಟ್ಟೆಗಳದ್ದೆಲ್ಲ ಒಂದು ಮಧ್ಯದಲ್ಲಿ ಯಾವುದೇ ಒಂದು ಸೀಸನಲ್ಲೂ ಕೂಡ ಅದು ಬರುತ್ತೆ ನಾರ್ಮಲಿ. ಬಟ್ ವೆಲ್ವೆಟ್ ಸ್ಪೆಷಲಿ ಆರ್ಡರ್ಸ್ಗಳು ಬರೋದು ಚಳಿಗಾಲದಲ್ಲಿ ಮಾತ್ರನೇ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ನಾಲೆಜ್ ಇರಬೇಕು. ಯಾವ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಯಾವ ಒಂದು ಇದು ಸೀಸನಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ವೆಲ್ವೆಟ್ ಬಟ್ಟೆ ನಾರ್ಮಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದ ಕಲರ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಆಫ್ಲೈನ್ ಕೂಡ ನೀವು ಮಾರ್ಬೋದು ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಆಫ್ಲೈನ್ ಹೇಗೆ ಮಾರೋದು ಅಂತ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಕೊಟ್ಟಿದ್ದೀನಿ ಅದರಲ್ಲಿ ಎಲ್ಲ ಈ ವಿಡಿಯೋಸ್ಗಳನ್ನ ಚೆಕ್ ಮಾಡಿ. ಅದರಲ್ಲಿ ನಾನು ಆಫ್ಲೈನ್ ಆನ್ಲೈನ್ ಕೂಡ ಅಂತ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಟಿಪ್ಸ್ಗಳನ್ನ ಹೇಳಿದ್ದೀನಿ. ಆ್ಯಂಡ್ ಸುಮಾರು ಜನ ಅದನ್ನು ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡಿಲ್ಲ ಅಂತಂದರೆ ಅದನ್ನು ಖಂಡಿತವಾಗ್ಲೂ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ. ಮನೆಯಿಂದನೇ ಒಂದು ₹500 ಒಳಗಡೆ ನೀವು ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ನಾನು ಇದನ್ನು ತುಂಬ ಸ್ಟಾರ್ಟಿಂಗಲ್ಲಿ ಹಣ ಹಾಕಿಲ್ಲ ನಾನು. ಜಸ್ಟ್ 1 ಮೀಟ್ರ್ 2 ಮೀಟ್ರ್ ತಂದು ನಾನು ಸ್ಟಾರ್ಟ್ ಮಾಡಿದ್ದೆ.
ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ತುಂಬಾ ನಾನು ಕೂಡ ಟೆನ್ಷನ್ ತೊಗೊಂಡಿದ್ದೆ. ಬಟ್ ಆದರೆ ಅದು ಫೈನಲಿ ಏನಂದರೆ ಪ್ರಾಡಕ್ಟ್ ಮಾಡೋದನ್ನು ಸ್ವಲ್ಪ ಫೈನಲಿ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಸೊ ನಂತರ ನನಗೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಎಸ್ ಇದ್ರೆ ಮಾಡ್ಬೋದಲ್ವಾ ಅಂತ ಹೇಳಿ. ಸೊ ನಂತರ ಏನಾಯ್ತು ಅಂತಂದರೆ ಇವಾಗ 1 ಮೀಟ್ರ್ 2 ಮೀಟ್ರ್ ಅಂತಂದರೆ ಇವಾಗ ಒಂದು 40-50 ರೂಪಾಯಿ ಸಿಕ್ಕಾಗ ಸೊ ಒಂದೊಂದು ಮೀಟರಲ್ಲೂ ಒಂದು 22 ಪೀಸ್ ಆರಾಮಾಗಿ ಲಾರ್ಜ್ ಸೈಜಲ್ಲಿ ರೆಡಿ ಆಗುತ್ತೆ. ಸೊ ಅವುಗಳನ್ನ ಮಾಡೋದಕ್ಕೇನು, ಸೊ ಮನೇಲಿ ಕೂತ್ಕೊಂಡು 1 ತಾಸು 2 ತಾಸು ಹೊಲಿದ್ರೆ ಸೊ ಅದು ಕೂಡ ಎಕ್ಸ್ಟ್ರಾ ಒಂದು ನಿಮಗೆ ಪಾರ್ಟ್ ಟೈಮ್ ಕೆಲಸ ಅಂತ ಹೇಳ್ಬೋದು. ಹೀಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಪಾರ್ಟ್ ಟೈಮಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ವೀಡಿಯೋಸ್ಗಳಲ್ಲಿ ತುಂಬ ಎಫರ್ಟ್ ಹಾಕಿರ್ತೀನಿ ನಾನು ನಿಮಗೆ. ಪ್ರತಿಯೊಂದು ಇವಾಗ ವರ್ಕ್ ಫ್ರಮ್ ಹೋಮ್ ಕೂಡ ಬಂದಿರುತ್ತೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೂಡ ಹೇಳಿರ್ತೀನಿ. ಎಲ್ಲ ಎಫರ್ಟ್ ಹಾಕಿನೇ ಹೇಳಿರ್ತೀವಿ ಆ್ಯಕ್ಚುಲಿ. ಸೊ ಬಟ್ ಆದರೆ ನನಗನ್ನಿಸ್ತಾ ಇದೆ ಎಲ್ಲರಿಗೂ ಸಿಗುವಂಥ ಸಪೋರ್ಟು ನನಗೆ ಸಿಕ್ಕಿಲ್ಲ ಇದುವರೆಗೂ ಅಂತ ಸ್ವಲ್ಪ ಬೇಜಾರಿದೆ ಆ್ಯಕ್ಚುಲಿ. ಯಾಕಂದರೆ ಇವಾಗ ನಾನು ಮಾಡ್ತಿರುವಂಥ ಇವಾಗ ವೀಡಿಯೋಸ್ಗಳು ನೋಡಿದರೆ ಎಲ್ರಿಗೂ ಗೊತ್ತಾಗುತ್ತೆ. ಅದು ಎಸ್ ಹೆಲ್ಪ್‌ಫುಲ್ ಇದೆ ಅಂತ ಸುಮಾರು ಜನ ಹೇಳ್ತಾ ಇರ್ತೀರಿ. ಬಟ್ ಆದರೆ ಅಷ್ಟೊಂದು ಸಪೋರ್ಟ್ ಇಲ್ಲ ನನಗೆ ಕರ್ನಾಟಕದಿಂದ ಯಾವುದೇ ರೀತಿ ಸಪೋರ್ಟು ಸಿಗ್ತಿಲ್ಲ ಅಂತ ಅನ್ಕೋತೀನಿ. ಸಮಟೈಮ್ಸ್ ನನಗೂ ಕೂಡ ಬೇಜಾರಾಗುತ್ತೆ. ಎಲ್ಲವನ್ನೂ ಕೂಡ ನಾವು ಓಪನ್ ಆಗಿ ಹೇಳಿದಾಗ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದಾಗೂ ಕೂಡ ಜನ ಎಲ್ಲೋ ಒಂದು ಕಡೆ ಮತ್ತೆ ಅದರಲ್ಲಿ ಏನೋ ಒಂದು ಡೌಟ್ ಅಂತ ತೆಗಿತಾರೆ. ಬಟ್ ಆದರೆ ಕೆಲವರು ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಹಾಗೇನೇ ಹೇಳಿದ್ರು ಕೂಡ ಬಟ್ ಅವ್ರಿಗಿರುವಂಥ ಸಪೋರ್ಟು ನಮ್ಮಂಥ ಯೂಟ್ಯೂಬರ್ಸ್‌ಗೆ ಸಪೋರ್ಟ್ ಇರಲ್ಲ ಅಂತ ಅನ್ಕೋತೀನಿ. ಬಟ್ ಪರವಾಗಿಲ್ಲ, ನಾವು ಮಾಡುವಂಥ ಕೆಲಸ ಆನೆಸ್ಟಾಗಿ ಮಾಡ್ತಾ ಹೋದ್ವಿ ಅಂತಂದರೆ ಆ ದೇವ್ರು ಮೆಚ್ತಾನೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾನು ನನ್ನ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನಾನು ಎಲ್ಲ ಪ್ರಾಡಕ್ಟ್‌ಗಳನ್ನ ಸೇಮ್ ಅದೇ ರೀತಿನೇ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ನೀವು ಇಲ್ಲಿ ನಾನು ಹೇಳಿದ್ದೀನಿ ಇದಕ್ಕೆ ನೀವು ಬುಕ್ರಮ್ ಶೀಟ್ ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ನಾರ್ಮಲಿ ನಿಮಗೆ ಇವಾಗ ಒಂದು ಪ್ಯಾಕಿಂಗ್ ಅಂತ ಕೊಡ್ತಾರೆ ನೋಡಿ, ಎಲ್ಲ ಶಾಪಿಂಗ್ ಹೋದಾಗ ವೈಟ್ ಕಲರ್‌ದು ಒಂದು ಬ್ಯಾಗ್ ಕೊಡ್ತಾರೆ ಪ್ಲೇನ್ ಕಲರು. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಹಣ ಇಲ್ಲ ಅಂತಂದರೆ ಅದನ್ನೇ ಯೂಸ್ ಮಾಡಿ. ಏನು ತೊಂದರೆ ಇಲ್ಲ. ಅದು ಕೂಡ ಸೇಮ್ ಅದೇ ರೀತಿನೇ ವರ್ಕ್ ಮಾಡುತ್ತೆ. ಆ್ಯಂಡ್ ಯಾವುದೇ ರೀತಿ ನೀರಲ್ಲಿ ಹಾಕಿ ನೋಡಿ ನೀವು ಬೇಕಂದರೆ ಅರ್ಧ ಗಂಟೆ ಹಾಕಿಟ್ರೆ ಅದು ಹರಿದೋಗಲ್ಲ. ಮತ್ತೆ ಒಣಗಿದ ಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ಆಗುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಯಾವುದೇ ಕಾರಣಕ್ಕೂ ಡೌಟ್ ಮಾಡಬೇಡಿ ನೀವು ಮಾಡುವಂಥ ಕೆಲಸದ ಮೇಲೆ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಸ್ಟಾರ್ಟ್ ಮಾಡಿ. ಬಟ್ ಆದರೆ ಡೌಟ್ ಮಾಡಕ್ಕೆ ಹೋಗಬೇಡಿ ಇದಾಗುತ್ತೋ ಇಲ್ವೋ ಅಂತ ಹೇಳಿ. ಇವಾಗ ನಿಧಾನವಾಗಿ ನನಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಲೇಟೆಸ್ಟ್ ನಾನು ಒಂದು ಬಟ್ಟೆಗಳನ್ನ ಕೂಡ ಖರೀದಿ ಮಾಡಿದ್ದೀನಿ. ನಿಮ್ಗೆ ಹೇಳಿದ್ನಲ್ವಾ? ಸೊ ಅದ್ರದ್ದು ಒಂದು ಶಾರ್ಟ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೊಂದು ಐಡಿಯಾ ಇರಲಿ ಎಲ್ಲಿಂದ ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ. ಆ ವಿಡಿಯೋ ನೀವು ನೋಡ್ತೀನಿ ಅಂತಂದರೆ ಅದನ್ನು ಶಾರ್ಟ್ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಶಾಪ್ ಇದೆ ಕೂಡ. ಸೊ ಆ ಶಾಪಲ್ಲಿ ನಿಮಗೆ ಎಲ್ಲ ಥರದ ಫ್ಯಾಬ್ರಿಕ್ಗಳು ಸಿಗುತ್ತೆ ನಾನಿರೋ ಕಡೆ. ಸೊ ಅದು ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತೀನಿ ಅಲ್ಲಿ. ಸೊ ಅವ್ರು ಕರೆದಿದ್ದಾರೆ. ಸೊ ಒಂದು ಸಾರಿ ವಿಸಿಟ್ ಮಾಡಿದ್ಮೇಲೆ ಸಪೋಸ್ ಅಲ್ಲಿಂದ ಏನಾದರೂ ನಿಮಗೆ ಆನ್ಲೈನ್ ನಿಮಗೆ ಸಿಗೋ ಥರ ಏನಾದರೂ ಇದ್ದರೆ ಅವ್ರ ಹತ್ರ ಫೆಸಿಲಿಟಿ ಇದ್ದರೆ ಸೊ ಬೇಕಂದರೆ ನಾನು ಡೈರೆಕ್ಟಾಗಿ ಅವ್ರ ಹತ್ರದಿಂದ ಕೂಡ ನಿಮಗೆ ಬಟ್ಟೆ ಸಿಗೋ ಹಾಗೆ ಮಾಡ್ತೀನಿ. ಓಕೆ. ಬಟ್ ಆದರೆ ನೆಕ್ಸ್ಟ್ ಟೈಮ್ ನಾನು ಅಲ್ಲಿ ವಿಸಿಟ್ ಮಾಡ್ತೀನಿ. ಇವಾಗ ನಾನು ಒಂದು 5 ಥರದ್ದು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಸೊ ಅದು ಎಲ್ಲಿಂದ ತಂದಿದ್ದೀನಿ ಅಂತ ಒಂದು ಶಾರ್ಟ್ ವಿಡಿಯೋ ನೀವು ನೋಡ್ತೀವಂದರೆ ಹೇಳಿ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರಿನ ಹೆಸರು ತಪ್ಪದೆ ಮೆನ್ಷನ್ ಮಾಡಿ. ಯಾವ್ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ, ನಿಮ್ಮ ಊರಲ್ಲಿ ಈ ರೀತಿ ವೆಲ್ವೆಟ್ ಬಟ್ಟೆಗೆ ಏನು ಪ್ರೈಸ್ ಇದೆ ಮತ್ತು ನಿಮಗೆ ಬಟ್ಟೆ ಬೇಕಾ? ಸೊ ಆ ರೀತಿ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಓಕೆ. ಆ್ಯಂಡ್ ಇವಾಗ ಎಲ್ಲ ಪೀಸ್ಗಳನ್ನ ಸೇಮ್ ಅದೇ ರೀತಿಯೇ ನಾನಿಲ್ಲಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಓಕೆ. ತುಂಬ ಸಿಂಪಲ್ ಆಗಿದೆ. ಯಾವ ಮಕ್ಕಳು ಕೂಡ ಮಾಡ್ಬೋದು ಇದನ್ನು. ಡೈಲಿ ಎಲ್ಲೋ ಮಾತಾಡ್ತಾ ನೀವು ಹೊಲಿತಾ ಕೂಡ್ಬೋದು ಮನೇಲಿ. ಸೊ ಏನು ತೊಂದರೆ ಇಲ್ಲ. ಖಾಲಿ ಕೂತ್ಕೊಂಡಲ್ಲಿ ನೀವು 50-60 ರೂಪಾಯಿಗೆ ಈ ರೀತಿ ಒಂದು ಪ್ರಾಡಕ್ಟ್ಗಳನ್ನ ಮಾರಿ ನೀವು ದುಡಿದ್ರೆ ಮನೆಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಸೊ ನಿಮ್ಮನ್ನು ನೋಡಿ ಮತ್ತು ನಿಮ್ಮ ಮಕ್ಕಳು ಕಲಿತಾರೆ, ಹೆಣ್ಮಕ್ಳು ಯಾರಾದರೂ ಇದ್ದರೆ ಮತ್ತು ಅವ್ರಿಗೆ ಒಂದು ದಾರಿ ಅಂತ ಆಗುತ್ತೆ. ಇದಿವಾಗ ತುಂಬ ಪಾಪ್ಯುಲರ್ ಆಗಿರುವಂಥ ಪ್ರಾಡಕ್ಟ್ಗಳೇ ಎಲ್ಲ. ಸುಮಾರು ಜನ ತಗೋತಾ ಇರ್ತಾರೆ ಆ್ಯಂಡ್ ಫ್ಯಾಷನೇಬಲ್ ಕೂಡ ಇರುವಂಥದ್ದು. ಹೀಗಾಗಿ ತುಂಬ ಜನ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತಲೇ ಗೊತ್ತಿರಲ್ಲ. ಪ್ರಾಡಕ್ಟು ಹಾಗೆಯೇ ಸ್ಟಾಕ್ ಆಗಿಬಿಡುತ್ತೆ. ಬಟ್ ಅದನ್ನು ಸೇಲ್ ಮಾಡೋದು ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆನೇ ನಾನು ನಿಮಗೆ ಸುಮಾರು ಮಾಹಿತಿಗಳು ಕೊಟ್ಟಿರ್ತೀನಿ. ಪ್ರಾಕ್ಟಿಕಲಿ ಬರುವಂಥ ನನಗೆ ಆರ್ಡರ್ಸ್ಗಳು ಕೂಡ ಸೊ ನಿಮಗೆ ತೋರಿಸ್ತಾ ಇರ್ತೀನಿ. ಓಕೆ. ಸೊ ಹೀಗಾಗಿ ಯಾರಾದರೂ ಆ ಚಾನಲ್ ಇವಾಗ ನಾನು ಕೊಟ್ಟಿರೋಂಥ ಲಿಂಕ್ ನೋಡಿದರೆ ಕ್ಲಿಕ್ ಮಾಡಿದ ಮೇಲೆ ಸೊ ಅಲ್ಲಿ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಚೆಕ್ ಮಾಡಿ. ಆ್ಯಂಡ್ ಅಲ್ಲಿ ರೆಗ್ಯುಲರ್ ವೀಡಿಯೋಸ್ಗಳೇನು ಬರ್ತಾ ಇರುತ್ತೋ ಅವುಗಳ ಅಪ್ಡೇಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಅಲ್ಲಿ ಕೂಡ ನಾನು ವಾರದಲ್ಲಿ 2 ವೀಡಿಯೋನ ಖಂಡಿತವಾಗ್ಲೂ ಹಾಕ್ತೀನಿ. ಇದರಿಂದ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಿ ಪ್ರಾಡಕ್ಟ್ಗಳನ್ನ ಹೇಗೆ ಮಾಡೋದು, ಪ್ರತಿಯೊಂದು ಅಳತೆ, ಸೈಜು ಆ್ಯಂಡ್ ಫ್ಯಾಬ್ರಿಕ್ ನಾಲೆಜ್ ಆಯಿತು. ಸೊ ಈ ರೀತಿ ಎಲ್ಲ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ನಿಮಗೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ಓಕೆ. ಸೊ ಇಲ್ಲಿವರೆಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ಪೀಸ್ಗಳನ್ನ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ರೆಡಿ ಮಾಡಿ ಆದಮೇಲೆ ನಾನು ಇವಾಗ ಜಸ್ಟ್ ಇದನ್ನು ಫೋಲ್ಡ್ ಮಾಡೋದಿರುತ್ತೆ. ಮತ್ತೆಂತ ಏನೂ ಇರೋದಿಲ್ಲ. ತುಂಬ ಸಿಂಪಲ್ ಆಗಿರುತ್ತೆ. ಪ್ರಾಡಕ್ಟ್ಗಳನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇವಾಗ ಮಾಡಿ ತೋರಿಸ್ತೀನಿ. ಜಸ್ಟ್ ಏನು ಮಾಡಬೇಕಂದ್ರೆ ಫ್ರಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ.
ಸೊ ಜಸ್ಟ್ ಯಾವ ರೀತಿ ನಾವಿಲ್ಲಿ 3 ಲೇಯರ್ ಫ್ರಿಲ್ ಮಾಡಬೇಕಿದು. ಫಸ್ಟು, ಸೆಕೆಂಡು, ಥರ್ಡು ಅಂತ ನಾನಿಲ್ಲಿ ಮಾಡ್ತೀನಿ. ಫಸ್ಟು, ಸೆಕೆಂಡು ಆ್ಯಂಡ್ ಥರ್ಡು ಈ ರೀತಿ. ಓಕೆ, ಇಷ್ಟು ಮಾಡಿಬಿಟ್ರೆ ಸಾಕು. ಸೊ ಇದು ಕೂಡ ಮಧ್ಯದಲ್ಲಿ ನೀವು ಬೇಕಂದರೆ ಡೆಕೋರೇಷನ್ ಯೂಸ್ ಮಾಡ್ಬೋದು ಆ್ಯಂಡ್ ಮುತ್ತುಗಳನ್ನ ಯೂಸ್ ಮಾಡ್ಬೋದು. ವೈಟ್ ಮುತ್ತೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ನಾನು ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ ಈ ಪ್ರಾಡಕ್ಟ್ನ, ಯಾಕಂದರೆ ಬ್ಲ್ಯಾಕ್ ಕಲರಲ್ಲಿರೋದ್ರಿಂದ ನಿಮಗೆ ಡಿಸೈನ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ಇದನ್ನು ಸ್ವಲ್ಪ ಝೂಮ್ ಮಾಡಿ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇದು ಪ್ರಾಡಕ್ಟ್ ಕಾಣಿಸುತ್ತೆ ಅಂತ. ಯಾಕಂದ್ರೆ ದೂರದಿಂದ ಇದು ಬ್ಲ್ಯಾಕ್ ಕಲರ್ ಮಾತ್ರ ಕಾಣಿಸ್ತಾ ಇದೆ, ಯಾವುದೇ ರೀತಿ ಶೇಪ್ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಶೇಪ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ಮಧ್ಯದಲ್ಲಿ ದಾರದಿಂದ ನಾಟ್ ಮಾಡ್ತಾ ಇದ್ದೀನಿ ಈ ರೀತಿ. ಓಕೆ, ಸೊ ಇಷ್ಟಾದರೆ ಒಂದೊಂದು ಪ್ರಾಡಕ್ಟಲ್ಲಿ ರೆಡಿ ಆಗುತ್ತೆ. ಸೊ ಡೈಲಿ ನಿಮಗೆ 1 ತಾಸು ಟೈಮ್ ಇದೆ ಅಂತಂದರೆ ಇಷ್ಟು ಮಾಡಿಬಿಟ್ಟು ಸ್ಟಾಕ್ ಮಾಡಿಬಿಟ್ರೆ ಒಂದು ಡೈಲಿ ಇವಾಗ ನೋಡಿ 10 ರಿಂದ 15 ಪ್ರಾಡಕ್ಟು ಆರಾಮಾಗಿ 1 ತಾಸು ಅರ್ಧ ತಾಸಲ್ಲಿ ನೀವು ರೆಡಿ ಮಾಡ್ಕೋಬೋದು. ಓಕೆ, ರೆಡಿ ಮಾಡಿಕೊಂಡ್ರೆ ಸಾಕು. ಸೊ ಅದು ಹೇಗೆ ಆರ್ಡರ್ಸ್ ಬರುತ್ತೆ ಹಾಗೆ ನೀವು ಕೊಡ್ತಾ ಹೋದರೆ ಅಥವಾ ಆಫ್ಲೈನಲ್ಲಿ ಕೂಡ ನೀವು ಮಾರ್ತಾ ಹೋದರೆ ಡೈಲಿ ಟು ಡೈಲಿ ಒಂದು 20 ಪೀಸು ಹೋದರೂ ಕೂಡ ನಿಮಗೆ ಆರಾಮಾಗಿ 1100 ಸಮಥಿಂಗ್ ಅಂತ ಹೇಳ್ಬಿಟ್ಟು ಇಷ್ಟು ಸಿಗುತ್ತೆ ಡೈಲಿ ಟು ಡೈಲಿ. ಸೊ ನನಗೆ ಅದೇ ರೀತಿಯೇ ನಾನು ಇವಾಗ 59 ರುಪೀಸ್ಗೆ ಮಾರ್ತಾ ಇರುವಂಥದ್ದು. 59 ರುಪೀಸ್ ತುಂಬ ಜಾಸ್ತಿ ಇಟ್ಟಿಲ್ಲ, ನೀವು ಬೇಕಂದರೆ ಆನ್ಲೈನ್ ಚೆಕ್ ಮಾಡಿ ನೋಡಿ. ಪ್ರೈಸು 100 ಎಬೋನೇ ಇರುತ್ತೆ ಅಲ್ವಾ, 100 ರೂಪಾಯಿ ಮೇಲ್ಪಟ್ಟಿರುತ್ತೆ. ಬಟ್ ನಾನು 59 ರುಪೀಸಿಗೆ ಕೊಡ್ತಾ ಇರೋದು ಸ್ಟಾರ್ಟಿಂಗ್ ಅಲ್ವಾ. ಸೊ ತುಂಬ ಹಣ ಇಟ್ಟರೆ ಯಾರೂ ತೊಗೊಳ್ಳೋದಿಲ್ಲ. ಹೀಗಾಗಿ ನಾನು ಕಡಿಮೆ ರೊಕ್ಕದಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ನ ಒಂದು ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ ಪಬ್ಲಿಸಿಟಿಗೂ ಅಂತ ಹೇಳ್ಬಿಟ್ಟು. ಹೀಗಾಗಿ ನಾನು ಕಡಿಮೆ ರೊಕ್ಕದಲ್ಲಿ ಇದನ್ನು ಮಾರ್ತಾ ಇದ್ದೀನಿ. ನೀವು ಕೂಡ ಹಾಗೆಯೇ ಮಾಡಿ. ಸ್ಟಾರ್ಟಿಂಗಲ್ಲಿ ತುಂಬ ಹೈ ರೇಟ್ ಇಟ್ಟರೆ ಯಾರೂ ತೊಗೊಳ್ಳೋದಿಲ್ಲ. ಸೊ ಹೀಗಾಗಿ ಏನು ಮಾಡಬೇಕು, ಕಡಿಮೆ ರೇಟಲ್ಲಿ ಮಾರಬೇಕು. ಕಡಿಮೆ ರೇಟಲ್ಲಿ ಮಾರಿದಾಗ ಜನ ಹಾಕ್ಕೊಂಡು ಮಾರ್ಕೆಟಲ್ಲಿ ಓಡಾಡ್ತಾರೆ. ಯಾರಾದರೂ ಒಬ್ರು ಕೇಳ್ತಾರೆ ಮತ್ತು ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಆ ರೀತಿ ಇರುತ್ತೆ, ಯಾಕಂದರೆ ಇದು ಕೈಯಲ್ಲಿ ಒಂದು ಕಲ್ತಿರುವಂಥ ಕಲೆ ಅಂತ ಹೇಳಬೇಕು. ಸೊ ಇದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಗೋದಿಲ್ಲ, ಡೂಪ್ಲಿಕೇಟ್ ಕಾಪಿ. ಸೊ ಇವೆಲ್ಲ ನಾರ್ಮಲಿ ನಾವು ಕೈಯಿಂದ ಮಾಡಿರ್ತೀವಿ. ಸೊ ಜನ ಬಂದೇ ಬರ್ತಾರೆ. ಸೊ ಆ ರೀತಿ ಹೇಳ್ತಾ ಇರೋಂಥದ್ದು. ಇವಾಗ ಎಲ್ಲ ಪ್ರಾಡಕ್ಟ್ನ ನಾನು ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಫೋಲ್ಡ್ ಮಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕದು. ಅಂದರೆ ಮಾತ್ರ ಜನ ಆರ್ಡ್ರ್ ಕೊಡ್ತಾರೆ. ಓಕೆ, ಇಲ್ಲ ಅಂತಂದರೆ ಆರ್ಡರ್ ಸಿಗೋದಿಲ್ಲ. ಇವಾಗ ನಾನು ಇದೇ ರೀತಿಯೇ ಎಲ್ಲ ಪೀಸ್ಗಳನ್ನ ರೆಡಿ ಮಾಡ್ಕೋತೀನಿ. ಆ್ಯಂಡ್ ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ನನ್ನ ಹತ್ರ ಆಲ್ರೆಡಿ ಉಳಿದಿತ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು ಯಾರಾದರೂ ನೋಡಿದರೆ ಜೈಪುರ್ ರಜಾಯಿನ ನಾನು ಹೊಲಿದಿದ್ದೆ. ನೀವು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರಲ್ಲಿ ಜೈಪುರ್ ಸಿಂಗಲ್ ರಜಾಯಿನ ನಾನು ಮನೆಯಿಂದಲೇ ಸ್ಟಿಚ್ ಮಾಡಿದ್ದೆ ಆ್ಯಕ್ಚುಲಿ ಕೈಯಿಂದ. ಸೊ ಅದು ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಅದರಲ್ಲಿ ಉಳಿದಿರೋಂಥ ಬಟ್ಟೆ ಇದೆ ಆ್ಯಕ್ಚುಲಿ. ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಯಾಕಂದರೆ ಆರ್ಡರ್ಸ್ಗಳು ಇವಾಗ ವೆಲ್ವೆಟ್ ರಿಲೇಟೆಡ್ ಬರುತ್ತೆ. ಹೀಗಾಗಿ ಇದ್ರದ್ದು ಫೋಟೋಗಳನ್ನ ಕ್ಲಿಕ್ ಮಾಡಿ ಹಾಕೋಣ ಮೀಶೋದಲ್ಲಿ. ಮತ್ತು ಇದ್ರದ್ದು ಇವಾಗ ನನ್ನ ಆಫ್ಲೈನಲ್ಲಿ ಕೂಡ 2 ಆರ್ಡ್ರ್ ಬಂದಿದೆ. ಸೊ ಹೀಗಾಗಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ಆಫ್ಲೈನ್ ಮಾತ್ರ 2 ಹೋಗುತ್ತೆ. ಬಾಕಿ ಇರೋದನ್ನು ಒಂದು ಆನ್ಲೈನಲ್ಲಿ ಫೋಟೋ ಕ್ಲಿಕ್ಸ್ ಮಾಡಿ ಹಾಕ್ತೀನಿ ನಾನು ಡೀಟೇಲ್ಸನ್ನ. ಓಕೆ, ಸೊ ಈ ರೀತಿ ಸ್ವಲ್ಪ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ನೋಡಿಕೊಂಡು ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೆಡ್ ಕಲರ್ ಮೇ ಬಿ ನಿಮಗೆ ಡಿಸೈನ್ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಬಟ್ ಬ್ಲ್ಯಾಕ್ ಕಲರ್ ತುಂಬಾ ಜಸ್ಟ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇವಾಗ ಎಲ್ಲ ಪ್ರಾಡಕ್ಟ್ಗಳನ್ನ ನಾನು ಇದೇ ರೀತಿಯೇ ಫೋಲ್ಡ್ ಮಾಡ್ಕೋತೀನಿ. ಸೊ ಇದಲ್ಲೂ ಕೂಡ ಈ ರೀತಿ ಬಟ್ಟೆಯಲ್ಲೂ ಕೂಡ ಸುಮಾರು ಥರದ ವೆರೈಟೀಸ್ ಇರುತ್ತೆ. ವೆಲ್ವೆಟ್ ಬಟ್ಟೆ ಅಂತ ಬಂದಾಗ ಸ್ವಲ್ಪ ದಪ್ಪ ಇರಬಾರ್ದು, ತುಂಬ ತೆಳ್ಳಗಿರಬಾರ್ದು. ಆ ರೀತಿ ನೋಡಿಕೊಂಡೇ ಪರ್ಚೇಸ್ ಮಾಡಿ. ಶಾಪ್ನವ್ರು ಏನು ಹೇಳ್ತಾರೆ ಅಂದರೆ ವೆಲ್ವೆಟ್ ಅಂದರೆ ಇದೊಂದೇ ಇರೋದು ಅಂತ ಹೇಳ್ತಾರೆ ಬಟ್ಟೆ. ಬಟ್ ಅದರಲ್ಲೂ ಕೂಡ ವೆರೈಟೀಸ್ ಇರುತ್ತೆ. ಸ್ವಲ್ಪ ದಪ್ಪ ಇರುತ್ತೆ, ಸ್ವಲ್ಪ ತಿಳು ಇರುತ್ತೆ. ಸೊ ಆ ರೀತಿಯೆಲ್ಲ ಇರುತ್ತೆ. ಸೊ ನೋಡಿಕೊಂಡೇ ಖರೀದಿ ಮಾಡಿ. ಮತ್ತು ಕಲರ್ಸ್ಗಳು ಸ್ವಲ್ಪ ಲೈಟ್ ಕಲರ್ ಇದ್ದರೆ ತುಂಬಾ ಬೇಗ ಹೋಗುತ್ತೆ. ಲೈಕ್ ಗ್ರೇ ಕಲರು ಮತ್ತು ಲೈಟ್ ಲೆಮನ್ ಯೆಲ್ಲೋ ಕಲರು ಆ್ಯಂಡ್ ಬ್ಲೂ ಕಲರ್, ಲೈಟ್ ಬ್ಲೂ ಅಂದರೆ ಸ್ಕೈ ಬ್ಲೂ ಅಂತ ಕೂಡ ಕರಿತೀವಿ, ಅದು ಆಯಿತು. ಮತ್ತು ಅದರಲ್ಲೂ ಕೂಡ ಲೈಟ್ ಗ್ರೀನ್ ಕಲರು. ಓಕೆ, ಸೊ ಈ ರೀತಿ ಕಲರ್ಸ್ಗಳು ಬೇಗನೆ ಆರ್ಡರ್ಸ್ಗಳು ಸಿಗುತ್ತೆ. ಇವುಗಳನ್ನ ಕೂಡ ನೀವು ರೆಡಿ ಮಾಡ್ಕೋಬೋದು. ಸೊ ಎಲ್ಲವನ್ನೂ ಕೂಡ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ. ಆ್ಯಂಡ್ ಬೇಕಂದರೆ ನೀವು ಡೆಕೋರೇಷನ್ ಎಕ್ಸ್ಟ್ರಾ ಮಾಡ್ಕೋಬೋದು. ನಾನಿಲ್ಲಿ ಮಾಡಿಲ್ಲ ಅಷ್ಟೇ, ತುಂಬ ಪ್ಲೇನಾಗಿ ಇಟ್ಟಿದ್ದೀನಿ. ಇನ್ ಕೇಸ್ ನನಗೆ ರಿಕ್ವೈರ್ಮೆಂಟ್ ಬಂದರೆ ಮಾತ್ರ ನಾನೇನು ಮಾಡ್ತೀನಿ, ಸೊ ಇದಕ್ಕೆ ಸ್ವಲ್ಪ ಬೀಡ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೀವು ಕೂಡ ಇದೇ ರೀತಿಯೇ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಲ್ಲಿ ನಾಟ್ ಹಾಕಿಬಿಟ್ಟು ಇದನ್ನು ಟೈಟ್ ಮಾಡ್ತಾ ಇದ್ದೀನಿ. ಅಂದರೆ ಮತ್ತೊಂದು ಹಾಟ್ ಗನ್ ಗ್ಲೂ ಕೇಳಿದ್ರಲ್ವಾ, ಹಾಟ್ ಗನ್ ಗ್ಲೂ ಲಾಸ್ಟ್ ಟೈಮಲ್ಲಿ ಯಾರು ಕೇಳಿದ್ರು ಅಂತ ಅನ್ಕೋತೀನಿ. ಹಾಟ್ ಗನ್ ಗ್ಲೂ ನಾರ್ಮಲಿ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೋಡಿಕೊಂಡು ಕ್ವಾಲಿಟಿ ಚೆನ್ನಾಗಿರೋದನ್ನು ನೋಡ್ಕೊಳ್ಳಿ. ಮತ್ತು ಹಾಟ್ ಗನ್ ಗ್ಲೂದಲ್ಲಿ ಸ್ಟಿಕ್ ಇರುತ್ತೆ. ಸ್ಟಿಕ್ ಅದು ಬ್ಲ್ಯಾಕು ಮತ್ತು ವೈಟ್ ಇರುತ್ತೆ. ಸೊ ವೈಟ್ ಕಲರ್ ತೊಗೊಳ್ಳಿ. ಓಕೆ, ಬ್ಲ್ಯಾಕ್ ತೊಗೊಳಕ್ಕೆ ಹೋಗಬೇಡಿ. ಸೊ ಇಲ್ಲಿ ಎಲ್ಲವನ್ನೂ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಪ್ರಾಡಕ್ಟನ್ನು ನಾನಿವಾಗ
ರೆಡಿ ಮಾಡಿದ್ದೀನಿ. ಎಷ್ಟು ಪೀಸ್ ಆಗಿದೆ ಅಂತ ನೀವು ಬೇಕಂದರೆ ಕೌಂಟ್ ಮಾಡ್ಬೋದು. ಆ್ಯಂಡ್ ಇವುಗಳನ್ನ ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ ಇದೆ ಅಲ್ವಾ, ಚಿಕ್ಕ ಚಿಕ್ಕ ಪೀಸು ನಮಗೆ 59 ರುಪೀಸ್ಗೆ 2 ಪೀಸ್ ಕೊಡ್ತೀವಿ. ಆ್ಯಂಡ್ ನಾರ್ಮಲಿ ಲಾರ್ಜ್ ಸೈಜಲ್ಲಿರುವಂಥ ಹೇರ್ ಬೋನ ಒಂದಕ್ಕೆ 59 ಅಂತ ಕೊಡ್ತೀನಿ. ಸೊ ಈ ರೀತಿ ಪ್ರೈಸ್ ಇರುತ್ತೆ. ತುಂಬ ಹೈ ಇಲ್ಲ, ಇದು ತುಂಬಾ ಕಡಿಮೆ ಇರೋದು. ಬಟ್ ಆದರೆ ಆನ್ಲೈನು ಆಫ್ಲೈನ್ ಅಂತ ಹೋದರೂ ಕೂಡ ಪ್ರೈಸ್ ನಾವು ಹೈ ಮಾಡ್ಬೋದು. ಬಟ್ ಅದು ಎಲ್ಲಿವರೆಗೂ ಪಾಪ್ಯುಲಾರಿಟಿ ಪಡೆಯೋದಿಲ್ವೋ ಅಲ್ಲಿವರೆಗೂ ನಾನು ಪ್ರೈಸನ್ನು ಹೈ ಮಾಡೋದಿಲ್ಲ. ಸೊ ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸು, ತಾಳ್ಮೆ ಎಲ್ಲ ತುಂಬ ಮುಖ್ಯ. ಪರವಾಗಿಲ್ಲ, ಸ್ವಲ್ಪ ಏನು ಬರುತ್ತೆ ಬರಲಿ, ಬಟ್ ಪಬ್ಲಿಸಿಟಿ ಆಗ್ತಾ ಇದೆಯಲ್ವಾ, ಸೊ ಅದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಅದಾದರೆ ಸಾಕು. ನಂತರ ಕ್ರಮೇಣ ನಮಗೆ ಆರ್ಡರ್ಸ್ಗಳು ಹೇಗೆ ಜಾಸ್ತಿ ಆಗುತ್ತೆ ಅವಾಗ ನಾವು ರೇಟ್ಗಳನ್ನ ಏರಿಸ್ತಾ ಹೋಗ್ತೀನಿ. ಸೊ ಆ ರೀತಿ ಮಾಡ್ತೀನಿ. ಓಕೆ, ನೋಡ್ತಾ ಇದ್ದೀರಾ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಪ್ಲೇನ್ ಆದರೂ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಡೆಕೋರೇಷನ್ ಇದನ್ನು ಮಾಡ್ಬೋದು. ಓಕೆ, ಬಟ್ ಇಲ್ಲಿ ನೀವು ಒಂದು ಬೇಕಾದ್ದನ್ನು, ಇವಾಗ ಪರ್ಲ್ಸ್ ಆಯಿತು ಮತ್ತು ಗ್ಲಾಸ್ ಸ್ಟೋನ್ಸ್ ಆಯಿತು, ಅವನ್ನೆಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಮತ್ತು ಬೀಡ್ಸ್, ಚಿಕ್ಕ ಚಿಕ್ಕ ಬೀಡ್ಸ್ ಇರುತ್ತೆ, ಅವುಗಳನ್ನ ನೀವು ಯೂಸ್ ಮಾಡ್ಬೋದು. ಅವುಗಳ್ನ ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಈ ಬಟ್ಟೆ ಇವಾಗ ನಾನು ಇದನ್ನು ಯೂಸ್ ಮಾಡಿದ್ದೀನಲ್ವ ಬಟ್ಟೆನ, ಸೊ ಹೀಗಾಗಿ ಅದು ತುಂಬಾ ರಫ್ ಆಗಿದೆ ಆ್ಯಂಡ್ ಸ್ಟಿಪ್ ಆಗಿದೆ. ಯಾವಾಗ ನೀವು ಇಲ್ಲಿ ಇದನ್ನು ಹೇರ್ಸಲ್ಲಿ ಬೋ ಥರ ಆ್ಯಡ್ ಮಾಡ್ಕೋತೀರಾ, ಸೊ ಯಾವುದೇ ರೀತಿ ಒಂದು ಸ್ಮೂತ್ ಇರಲ್ಲ, ಫೋಲ್ಡ್ ಆಗಲ್ಲ, ಇದು ಹಾಗೆಯೇ ಇರುತ್ತೆ. ಸೊ ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫ್ರಾಕಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಪ್ರಿನ್ಸೆಸ್ ಹೇರ್ ಬೋ ಅಂತೂ ಕೂಡ ಬರುತ್ತೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಟೈಮಲ್ಲಿ ಯಾವಾಗಾದರೂ ಅದನ್ನು ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಇಷ್ಟ ಆದರೆ ಸಾಕಾಗುತ್ತೆ. ಬಟ್ ಆದರೆ ಕಲರ್ ಕಾಂಬಿನೇಷನ್ ತುಂಬಾ ಮುಖ್ಯ. ನೀವು ಒಂದೊಂದು ಪೀಸು ಅಥವಾ ಎರಡೆರಡು ಪೀಸನ್ನು ಇಲ್ಲಿ ಮಾರ್ಬೋದು. ಓಕೆ, ಸೊ ಇದು ನನಗೆ ಆ್ಯಕ್ಚುಲಿ ವೆಲ್ವೆಟದ್ದು ಇವಾಗ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಸ್ಟಾಕ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಾನು ಅದ್ರ ಮಧ್ಯದಲ್ಲಿ ಇದನ್ನು ಮಾಡ್ತಾ ಇದ್ದೆ, ಹೀಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು. ಮತ್ತು ಚಿಕ್ಕ ಚಿಕ್ಕ ಪರ್ಸ್ಗಳನ್ನು ಕೂಡ ನೀವು ಮಾರ್ಬೋದು. ಹ್ಯಾಂಡ್ ಪರ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಪರ್ಸು ಅಮ್ಮಂದಿರೆಲ್ಲ ಇಟ್ಕೋತಾ ಇದ್ರಲ್ವ, ಚಿಕ್ಕ ಚಿಕ್ಕ ಪರ್ಸ್ ಇರುತ್ತೆ, ಆ ಅಮೌಂಟೆಲ್ಲ ಇಟ್ಕೋತಾರೆ. ಸೊ ಅದು ಕೂಡ ರೆಡಿ ಮಾಡ್ಬೋದು. ನೆಕ್ಸ್ಟ್ ಬೇಕಂದರೆ ಆ ವೀಡಿಯೋಸ್ ನಿಮಗೆ ಮಾಡಿ ತೋರಿಸ್ತೀನಿ ನಾನು ಹೇಗೆ ಮಾಡೋದಂತ. ಇಲ್ಲಿ ನೋಡಿ ಪ್ರಾಡಕ್ಟ್ ಹೇಗೆ ರೆಡಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಇದು ಈ ಸ್ವಲ್ಪ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ, ಬ್ಲ್ಯಾಕ್ ಕಲರ್ ಹೇಳಿದ್ನಲ್ವಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಹತ್ತಿರದಿಂದ ನಿಮಗೆ ತೋರಿಸ್ತಾ, ಯಾಕಂದರೆ ಇದು ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರ್ ಇದೆ. ಡಿಸೈನ್ ನಿಮಗೆ ನೋಡೋದಕ್ಕೆ ಸಿಗ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳು ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಮತ್ತು ವೀಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೆಣ್ಮಕ್ಳಿದ್ರೆ, ನಿಮ್ಮ ಹೆಣ್ಮಕ್ಳು ಗ್ರೂಪ್ಸ್ ಇದ್ದರೆ, ಸೊ ಅಲ್ಲಿ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ. ಮನೆಯಿಂದ ಏನಾದರೂ ಕೆಲಸ ಮಾಡೋದಕ್ಕೆ ಒಂದು ಉದ್ಯೋಗ ಅಂತ ಆಗುತ್ತೆ. ಮುಂದೂಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ.